ಇಲ್ಲ. ಅದಕ್ಕೆ ಅವ್ರನ್ನೂ ಕರ್ಕೊಂಡ್ರೆ ಯಾರಾದ್ರ ಹಸುರು ಅವರು ಬರ್ತಾರೆ ಈಗ. ಯಾಕಂದ್ರೆ ಅವ್ರಿಗೆ ಕರೆಯೋದಿಲ್ಲ. ಯಾಕಂದ್ರೆ ಏನ್ರಿ ಕೆಲಸ ಮಾಡಿನಂತ ಓಟ್ ಕೇಳಕ್ಕೆ ಎಲ್ಲಿ ಹೋಗ್ತಾರ? ಏನ್ ನರೇಂದ್ರ ಮೋದಿ ಕೆಲಸ ಮಾಡೋಂತ ಹೋಗ್ತಾರ? ಏನ್ ದೊಡ್ಡ ಗೌಡ ಮನೇಲಿ ಕೆಲಸ ಅಂತ ಹೋಗ್ತಾರ ಇವರು ಮಂದಿ ಮುಂದೆ? ಓಟ್ ಕೇಳಕ್ಕೆ ಕೇಳ್ಬೇಕಲ್ಲ ಏನ್ರ? ನಾವೀಗ ಮಾಡೀವಿ, ಕೂಲಿ ಕೇಳ್ತಾ ಇದೀವಿ. ಈಗ ನೀವೆಲ್ಲರೂ ಸೇರಿ 5,600 ಓಟನ್ನು ಕೊಟ್ಟು ನನಗೆ ಈ ಸರಿ ಇಡೀ ತಾಲೂಕಿನಾಗ ಹೈಯೆಸ್ಟ್ ಲೀಡ್ ಅನ್ನ ಕೊಟ್ಟಂತ ಇವತ್ತು ಜಿಲ್ಲಾ ಪಂಚಾಯತಿ ಯಾವ್ದಾದ್ರು ಅದು ಗುರೂರು ಬಳಿಯ ಜಿಲ್ಲಾ ಪಂಚಾಯತಿ. ಇದು ನಾನು ಮನಸ್ಸಾಗಿ ಒಪ್ಪಿಕೋಬೇಕಲ್ಲ. ಈ ಸಾರಿ ನಾನು ನಿಮಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ತೀನಿ, ನನ್ನ ತಂಗಿಗೋಸ್ಕರ ನೀವು ಇನ್ನು 5,000 ಜಾಸ್ತಿ ಓಟ್ ಹಾಕ್ತೀವಿ. ಇನ್ನು 5,000 ಅಂದ್ರೆ 10,000ಕ್ಕೆ ಓಟ್ ಬರ್ಬೇಕು ನೀವು. ಅಲ್ಲ, ಲೀಡ್ 41 ಐತಿ. ನಿಮಗೆ ಇನ್ನು 5,000 ಜಾಸ್ತಿ ಮಾಡ್ರಿ ಅಂತ ಹೇಳಕತ್ತೀವಿ ನಾವು. ನಿಮ್ಗೆ ಹೇಳ್ತೀನ 10 ಮಾಡ್ತೀರೋ 11 ಮಾಡಿದ್ರೆ ಚಲೋ. ನಿಮ್ದ 11 ಮ್ಯಾಲೆ ಬಿಡ್ತೀವಿ. ಈ ಉಳಿದ ಕಡೆ ಎಲ್ಲ ಕಡೆ 5,000 ನಾವು ತಗೊಂಡ್ಬರ್ತೀವಿ, ಬಿಡಂಗಿಲ್ಲ. ಮಾಡ್ತೀರಲ್ಲ ಈ ಸರಿ? ತಾವೆಲ್ಲ ಆಶೀರ್ವಾದ ಮಾಡ್ತೀರ ನನ್ನ ತಂಗಿ? ನಾನು ನಿಮ್ಮನ್ನೆಲ್ಲ ನೆಮ್ಕೊಂಡು ನನ್ನ ತಂಗಿಗೆ ನಾ ಮಾತು ಕೊಟ್ಟಿನಿ. ಇವತ್ತು ನಾನು ವೀಣಾಕ್ ಕೊಡ್ಬೇಕಾಗಿತ್ತು ಟಿಕೆಟ್, ನಾನು ಹೇಳ್ತಿ ಆಯ್ತು, ಅದು ಕತಿ ಮುಗಿದೋಯ್ತು. ಅದನ್ನ ಯಾರೋ ಮತ್ತೆ ಮಾತಾಡಬಾರ್ದು ದಯವಿಟ್ಟು, ಅದು ಮುಗಿದೋದು. ಆಮೇಲೆ ದಯವಿಟ್ಟು ವಿನಂತಿ ಮಾಡ್ಕೊತೀನಿ ನಮ್ಮ ಯುವಕರಿಗೆ, ಸೋಷಿಯಲ್ ಮೀಡಿಯಾ, ಈ ಫೇಸ್ಬುಕ್ ವಾಟ್ಸಪ್ ಯೂಸ್ ಮಾಡೋರಿಗೆ, ನೀವೆಲ್ಲಿ ಕೂಡ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಭ್ಯರ್ಥಿ ಖಲಾಸ್ ಅವರ ಬಗ್ಗೆ ಯಾರೂ ಪ್ರತಿ ಉತ್ತರವನ್ನ ನೆಗೆಟಿವ್ ಆಗಿ ಕೊಡಬಾರದು, ವಿರುದ್ಧವಾಗಿ ಬರೀಬಾರದು. ನಾನು ನಿಮ್ಮನ್ನೆಲ್ಲರೂ ನೆಮ್ಕೊಂಡು ನನ್ನ ಹುನೂರು ಮತಕ್ಷೇತ್ರ ಸಂಯುಕ್ತ ಪಾಟೀಲ್ ತವರು ಮನೆ ಅಂತ ಹೇಳಿ ಈಗಾಗಲೇ ನಾನು ಮಾತುಕೊಟ್ಟಿದ್ದೀನಿ. ಹೌದಲ್ಲಪ್ಪ? ತವರು ಮನೆ ಅಂದ ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಗಂಡ ಮನೆಗೆ ಅಷ್ಟು ಜವಾಬ್ದಾರಿ ಇರೋದಲ್ಲ, ತವರು ಮನೆಯವ್ರದ್ದು ಇರುತ್ತಿಲ್ಲ ಸಾಹೇಬ್ರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, 30,000 ನಾವು ತಗೊಂಡಿವಿ. ಅದಕ್ಕಿಂತ ನಮ್ಮ ತಂಗಿಗೆ 10,000 ಓಟ್ ಅಷ್ಟ ಕೈ ಮುಗಿದು ಜಾಸ್ತಿ ಕೇಳಾಕತ್ತೀವಿ. ಜಾಸ್ತಿ ಮಾಡ್ತಿರೋ ಎಲ್ಲರೂ ಸೇರಿ ಮಾಡಲ್ಲ. ಗುರು ಜಿಲ್ಲಾ ಪಂಚಾಯತಿ 10,000 ಲೀಡ್ ಈ ಸರಿ. ಯಾಕಂದ್ರೆ ನೋ ಫುಟ್ಬಾಲ್, ನೋ ಇದು ಚಂಬು. ಅದಕ್ಕೆ ನೀನು ಏನ್ ಮಾಡಿದ್ರು, ನಮ್ಮ ಬೆಂಗಳೂರಾಗ ಮೋದಿಗೆ ಚಂಬು ತೋರಿಸಲ್ಲ. ಚಂಬು ನಮಗೆ ಚಂಬು ಕೊಟ್ಟವ. ಚಂಬು ಈ ಚಂಬು ಅಂತೂ ಏನು ಬರೋದಿಲ್ಲ ಬಿಡ. ನಿಮ್ ಸರಿ ನನಗೆ ಗೊತ್ತೈತಿ ಚಂಬು ಏಸದಾವ ಅಂತ ಗೊತ್ತೈತಿ ಅವ್ರಿಗೆ. ಏನು ಮತ್ತೆ ಈ ಸರಿ ಈಗ ಬರೀ 9 ತಿಂಗಳಾಗೈತಿ. ಈಗ ನಮಗೂ 4 ವರ್ಷ 3 ತಿಂಗಳೈತಿ ಅಧಿಕಾರ. ಅದು ಪಿಕ್ಚರ್ ಬಹುತ್ ಬಾಕಿ. ಬಾಲ ಬಿಸಿದ್ರಂದ್ರೆ ಚಂಬು. ಈ ಸರಿ ಗ್ಯಾರಂಟಿ ಅವ್ರಿಗೆ ಚಂಬು ಕೊಡೋದು ನಾವು. ಬಾಲ ಬಿಚ್ಚಿದವರು ಯಾರು ಇದ್ರೆ ಹೇಳಿ ಚಂಬು ಕೊಡೋಣ ಅವ್ರಿಗೆ ಈ ಸಾರಿ. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ವಿನಂತಿ ಮಾಡ್ಕೋತೀರಿ, ಯಾವ ಮಾತಿಗೂ ನೀವು ತಲೆ ಕೊಡಬಾರ್ದು ದಯವಿಟ್ಟು. ಯಾರು ಏನು ಮಾತಾಡಲಿ, ಯಾವ ಬರ್ತಾನ, ಮೋದಿ ಬರ್ತಾನ, ಅವ ಬರ್ತಾನ, ಇವ ಬರ್ತಾನ, ಏನು ಮಾಡಿಲ್ಲ ಮೋದಿ. ಏನ್ ಮಾಡಾಕ ಬರ್ತಾನೆ ಇಲ್ಲಿ? ಏನ್ ಮಾಡೋದಂತ ಕೇಳಕ್ ಬರ್ತಾನ? ಈ ಸರಿ ಯಾವ ಇಶ್ಯೂನೇ ಇಲ್ಲ ಅವ್ರ ಹತ್ರ. ಅದಕ್ಕೆ ಶರಣಪ್ಪನ ಅಮ್ಮದವ್ರು ಹೇಳಿದ್ರೆ ಗಾಳಿನೇ ಇಲ್ಲ, ಗಾಳಿ ಎಲ್ಲ ಹೋಗಿ ಕಟ್ಟಾಗ್ಬಿಡತ್ತೆ. ಅದಕ್ಕೆ ಇವತ್ತು ತಾವೆಲ್ಲ ಏನು ಮೇ 7ನೇ ತಾರೀಕು ಯಾವ ರೀತಿ ನಮ್ಮ ಬೂತ್ ಅಧ್ಯಕ್ಷರು ನನ್ನ ಚುನಾವಣೆಯಲ್ಲಿ ಬಹಳ ಜವಾಬ್ದಾರಿ ತಗೊಂಡು ತಾವು ಕೆಲಸ ಮಾಡಿದ್ವಿ. ಈಗಾಗಲೇ ನಾವು ಬೂತ್ ಅಧ್ಯಕ್ಷರ ಸಭೆಗಳನ್ನು ಮಾಡಿದ್ವಿ. ನಾಳೆ ಇವತ್ತಿಂದಲೇ